ನಾವ್ ಇಷ್ಟು ಜನ ಬಂದವೆ ಅಂದ್ರೆ ಒಳಗೆ ಹೋಗ್ತಿದೆ ಅಂದ್ರೆ ಇದೇ ನೀವು ಮಾಡೋದ. ನಿಮ್ಮರು ಏನಾದ್ರಲ್ಲ ವಸೂಲಿಗೆ ಹೋಗ್ತಾರ, ಇದಕ್ಕಿಂತ ಉದ್ದಟತನದಿಂದ ಮಾಡ್ತಾರ ಹಳ್ಯಾಗ. ಹುಷಾರ್. ಯಾವ ಕಾರಣಕ್ಕೂ ನೀವು ಏನಾರ ದುಡ್ಡಾಗಿರಿ ಮಾಡಿ ಸಾಲ ವಸೂಲಿ ಮಾಡಿದ್ರ ಸುಮ್ಕಿರಲ್ಲ. ನಮ್ಮ ಹಳ್ಯ ಬೋರ್ಡ್ ಹಾಕಾಕತ್ತೇವಿ. ಈ ನೋಟಿಸ್ ಏನ್ ಚಂದ ತಂದಲ್ಲ, ಈ ನೋಟಿಸ್ನೇ ಬರ್ದವಿ. ಏನ್ ಬರ್ದೇವೆ ಗೊತ್ತಾ? ಮೈಕ್ರೋ ಫೈನಾನ್ಸ್ ಕಂಪನಿಗಳೇ, ಊರೊಳಗೆ ಕಾಲಿಟ್ಟರೆ ನಿಮಗೆ ಉಳಿಗಾಲಿಲ್ಲ. ಸಾಲ ವಸೂಲಿ ನೆಪದಲ್ಲಿ ರೈತರನ್ನು ಬೀದಿಗೆ ತಳ್ಳುವ ಮೈಕ್ರೋ ಫೈನಾನ್ಸ್ಗಳೇ, ರೈತ ಸಂಘವಿದೆ, ಹುಷಾರಾಗಿರಿ. ಬದುಕುವ ಹಕ್ಕಿಗಾಗಿ ನಮ್ಮ ಹೋರಾಟ. ಸಾಲ ವಸೂಲಿ ನೆಪದಲ್ಲಿ ರೈತರ, ಕೂಲಿ ಕಾರ್ಮಿಕರ ಅನ್ನ, ಆಹಾರ, ಉದ್ಯೋಗ ಕಿತ್ತುಕೊಳ್ಳಲು ಬಂದರೆ ನಿಮಗೆ ಉಳಿಗಾಲಿಲ್ಲ. ಎಚ್ಚರಿಕೆ. ಘನತೆಯ ಬದುಕಿನೊಂದಿಗೆ ಜೀವಿಸುತ್ತಿರುವ ನಮ್ಮ ಜೀವನದ ಜೊತೆ ಚಲ್ಲಾಟವಾಡಲು ಊರೊಳಗೆ ಕಾಲಿಡುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಅಂದ್ರ ನಾವು ನಿಮ್ ಸಾಲ ತಗೊಂಡು ಗಂಟು ಹಾಕಂತ ಯಾರಿಗೆ ಹೇಳಲ್ಲ. ದುಡ್ಡು ತುಂಬಾ ಕೇಳ್ತವೆ, ತುಂಬ್ತಾರ ತಗೊಂಡ ಮೇಲೆ. ಆದ್ರೆ ನಿಮ್ಗೆ ಹಂಗಿಲ್ಲ. ಯಾವ ರೀತಿ ಬಡ್ಡಿ ಕೊಡ್ತೀರಿ? ಎಲ್ಲೈತಿ ನಿಮ್ದು? 5 ರೂಪಾಯಿ 10 ರೂಪಾಯಿ ಹೋಗಿ 40 ರೂಪಾಯಿ ಮಟ್ಟ ಆಗ್ಯಾವು. ನಿಮ್ದ ಮಾತಾಡ್ತೇವೆ ಅಂತ ತಿಳ್ಕೊಬೇಡ್ರಿ. ಒಟ್ಟಾರೆ ನಮ್ಮ ಹೋರಾಟ. ನಿಮ್ ಫೈನಾನ್ಸಿಂದ ಆಮೇಲೆ ವಿಚಾರ ಮಾಡ್ತೀನಿ ಹೆಂಗ್ ಕೊಡ್ತೀರಿ ಅಂತೇಳಿ. ಆದ್ರ ನಿಮ್ಮ ಹೆಸರ ಮೇಲೆ ಅನಧಿಕೃತಗಳ ಮೈಕ್ರೋ ಫೈನಾನ್ಸ್ಗಳು ಹುಟ್ಕೊಂಡವು. ಅವು ಕಡಿವಾಣ ಹಾಕರ್ ಯಾರು? ರೂಲ್ ಪ್ರಕಾರ ಇರ್ತೀರಿ. ನೀವು ಸರಿ ಇರ್ತೀರಿ, ನಾವು ಸರಿ ಇರ್ತೀವಿ. ನೀವು ಸಾಲ ಕೊಡೋ ಹೊತ್ನಾಗ ಅವ ಸಾಲ ತುಂಬ್ತಾನ ಇಲ್ಲ ಅಂತ ನೋಡೋದು ಇಲ್ಲ. ಒಂದೊಂದು ಗುಂಪಿಗೆ 4 ಸಾಲ 5 ಸಾಲ ಎತ್ತಿ ಅವ 25,000 ಕಟ್ಟದ ವಚ್ಚಿ 25,000 4 ಸಲ ಎತ್ತೀರಿ. 1 ಲಕ್ಷ ಎಲ್ಲಿಂದ ತಂದು ಕೊಡ್ಬೇಕು ಅವ? ಇಲ್ಲ ಹಣೆ ಬಂದ್ರಾಗ ನಿನ್ನೊಂದು ಫೈನಾನ್ಸಿಂಗ್ ಫೋನ್ ಬಂದೈತಿ. ಅವ್ರ ಹಾಕ್ಲಿಲ್ಲ 5 ಸಾಲ ಕೊಡ್ತಾನೆ ಅಂತೇಳಿ ಯಾವ ಹಳೆ ಆಕಳ ತಂದು ನಿಂದ್ರಿಸಿ ಯಾರು ಫೋಟೋ ತೆಗೆದು ಕೊಡ್ತಾನೆ ಅಂತೇಳಿ ಕೊಟ್ಟಾನ ಮ್ಯಾನೇಜರ್. ಒಂದೇದು ಅವನ ಹೆಸರಲ್ಲೇ ಕೊಟ್ಟಾನ, ಅವನಿಗೆ ವಜ್ಜಿ. ನಮ್ ತಪ್ಪೈತಿ, ತಗೊಂಡರ್ದು ಸರಿ ಐತಿ ಅಂತ ಹೇಳಲ್ಲ. ಅದಕ್ಕೆ ನಿಮ್ಮ ಆಡಳಿತ ಮಾಡೋ ವ್ಯವಸ್ಥೆನೂ ಸರಿ ಇರ್ಬೇಕು. ಯಾವುದೇ ಕಾರಣಕ್ಕೂ ನೀವು RBI ರೂಲ್ಸ್ ಬಿಟ್ಟು ಸ್ವಲ್ಪ ವೇರಿಯೇಷನ್ ಮಾಡಿದ್ರ ಇಷ್ಟು ದಿವಸ ಅಂಕಿತ ಹಾಕಿದ್ದಿಲ್ಲ, ಈಗ ನಿನ್ನೆ ಅಂಕಿತ ಹಾಕ್ಯಾರ. ಏನು ಯಾವ ಸಾಲ ಅನಧಿಕೃತ ಅದವು ಆ ಸಾಲಗಳಿಗೆ ಅನಧಿಕೃತ ಬ್ಯಾಂಕ್ ಇದ್ದರ್ದ ಸಾಲನ ತುಂಬಡ್ರಿ ಯಾರ ಅಂದಾರ. ಯಾರ್ಯಾರು ಸಾಲ ತಗೊಂಡಿರಿ ನೋಡ್ರಿ. ಅದು ಅಧಿಕೃತ ಇದ್ದದ್ದು ತುಂಬಾ ಬೇಡ್ರಿ. ಅಧಿಕೃತ ಇದ್ರ ನಿಮ್ ಲಿಸ್ಟು ಅಧಿಕೃತ ಐತಿ, ನಂದ್ರಾಗ ಐತಿ. ಹೇಳ್ತಿದಾರ ಬಟ್ ನಮ್ ಫೈನಾನ್ಸ್ ಇರೋದು ಇದೆ. ನಿಮ್ ಫೈನಾನ್ಸ್ ಬಗ್ಗೆ ಮಾತಾಡಕತ್ತಿಲ್ಲ. ಮಾಡ್ತಿದ್ರಲ್ಲ ಅಲ್ಲ ಗೊತ್ತಾಯ್ತು. ಯಾರು ಚಲೋ ಅಂತ ಹೆಂಗ್ ಗೊತ್ತಾಗತ್ತಿ? ಒಂದ್ ನಿಮಿಷ. ನೀವು ಸುಳ್ಳು ಹೇಳ್ತೀಯ ಕರೆ ಹೇಳ್ತೀಯ? ಒಂದ್ ನಿಮಿಷ ಕೇಳಿ. ನೀವು ಸುಳ್ಳು ಹೇಳ್ತೀಯ ಕರೆ ಹೇಳ್ತೀಯ? ಮಿಷನ್ ಐತನ ಇದಕ್ಕೆ ಇಲ್ಲ. ನೀ ಹೇಳೋದೆಲ್ಲ ಸತ್ತಿಲ್ಲ. ನಾ ಮಾತಾಡಕತ್ತೀನಿ, ನಿನ್ ಬ್ಯಾಂಕ್ ಮಾತಾಡಕತ್ತಿಲ್ಲ. ಒಟ್ಟಾರೆ ಸುಮಾರು ಒಟ್ಟಾರೆ ಹಿಂಗೆಲ್ಲ ನಡೆದವು. ನಿಂದು ಸರಿ ಐತೆ ಇಲ್ಲ, ಇದ್ರ ಲಿಸ್ಟ್ ಐತೆ ಇಲ್ಲ. ನಿಮ್ LDM ಪುಟ ಲಿಸ್ಟ್ ತಗೊಂಡಿ ನನಗೆ ಅದು ಗೊತ್ತೈತಿ. ಲಿಸ್ಟ್ ಐತೆ ಕಡೆ ಈ ತೋರ್ಸಲ್ಪ ನಾನೇ ತೋರಿಸ್ತೀನಿ ನಿಮ್ ಫೈನಾನ್ಸ್ ಹೆಸರು ಐತೆ ಇಲ್ಲ ಅಂತೇಳಿ. ನಾವು ಸುಮ್ನೆ ಬಂದು ನುಗ್ಗಲ್ಲ. ಅನಧಿಕೃತ ಇದ್ದವ್ನು ಬೋರ್ಡು ಇಲ್ಲ, ಆಫೀಸು ಇಲ್ಲ. ಎಲ್ಲಿಗೆ ಆಗೈತಿಲ್ಲ, ಎಲ್ಲಿಗೆ ಆಗೈತ್ರಿ? ಅದು ಎಚ್ಚರಿಕೆ ಕೊಡಕ್ ನಿನ್ನ ಮೂಲಕ ಎಚ್ಚರಿಕೆ ಕೊಡಕತ್ತೀನಿ. ಅರ್ಥ ಮಾಡ್ಕೇರಿ. ಯಾರು ಚಲೋ ಯಾರು ಕೆಟ್ಟ ಅಂತ ಚೆಕ್ ಮಾಡೋ ಮಿಷನ್ ಇಲ್ಲ ಅಂತ ಕಂಡು ಹಿಡಿದಲ್ಲ. ಅವನವ್ ನಮ್ಗೆ ಕಂಡು ಹಿಡಿದ್ರ ವಿಧಾನಸೌಧ ಒಳಗೆ ಹೋಗ್ತಾರಲ್ಲ, ಚೆಕ್ ಮಾಡಿ ಒಳಗೆ ಕಳ್ಸಕ್ ಬರ್ತದೆ. ಇವ ಸತ್ಯವಂತದನ, ಇವ ಭ್ರಷ್ಟತನ ಮಾಡಲ್ಲ ಆ ಮಿಷನ್ ಕಂಡು ಹಿಡಿದಿರ್ಬೋದು ಅಂದ್ರೆ ಅಲ್ಲಿ ಒಳಗೆ ಹೋಗಾಕ ಯೋಗ್ಯಕ್ಕ. ಹಂಗೆಲ್ಲ ಅಂತ ಮಿಷನ್ಗಿನ್ನ ಕಂಡು ಹಿಡ್ದಲ್ಲ. ಹೌದಾ? ಯಾರು ಎಲ್ಲರೂ ನೋಡಕ್ ಚಂದ್ರನ್ ಕಂಡಂಗೆ ಕಾಡ್ತಾರ ಮಾಡೋ ಅಲ್ಕಟ್ಟಿಗಿಲ್ಲ. ನಮಗೆ ಅವನ ಆಫೀಸು ಇಲ್ಲ, ಅವನ್ ಏನೂ ಇನ್ನಿಲ್ಲ. ಆದ್ರೆ ಹಳ್ಳಿಯಾಗ ರೌಡಿಗಳು ಬಿಟ್ಟು ವಸೂಲಿ ಮಾಡಕತ್ತಾರ. ಅದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋ ಉದ್ದೇಶ ನಮ್ಮದು. ನಾನು ಈಗಾಗಲೇ ಎಷ್ಟು ಫೈನಾನ್ಸ್ ಅದಾವು, ಯಾವ ಅಧಿಕೃತ ಅದಾವು, ಎಲ್ಲೆಲ್ಲಿ ಅದಾವು, ನಿಮ್ಮ ಏನ ನವಚೇತನ ಅದಾವಲ್ಲ, ನಿಮ್ಮ LDM ಈಗ ನಿಮ್ಮ LDM ಯಾರು ನೋಡ್ತಾರ? ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಒಬ್ಬಿರ್ತಾರಲ್ಲ ಫೈನಾನ್ಸ್ಗೆ, ಅದು ಗೊತ್ತಿಲ್ಲ. ನಿನ್ನ ಹೆಡ್ ಆಫೀಸ್ ಕೇಳಕತ್ತಿಲ್ಲ. ನಿಮ್ ಕೋಆರ್ಡಿನೇಟರ್ ಯಾರದಾರ? ನಿಮ್ ಫೈನಾನ್ಸ್ ಒಬ್ಬ ಕೋಆರ್ಡಿನೇಟರ್ ಅದ, ಅದು ಗೊತ್ತಿಲ್ಲ. ಅದು ಗೊತ್ತಿಲ್ಲ ಸಾರ್. ಒಂದ್ ನಿಮಿಷ ತಡಿಪ. ಇಲ್ಲೇ ಸಿಂಡಿಕೇಟ್ ಬ್ಯಾಂಕ್ ಐತಿ, KVG ಬ್ಯಾಂಕ್ ಐತಿ, ಕೆನರಾ ಬ್ಯಾಂಕ್ ಐತಿ. ಅವೆಲ್ಲ ಬೇರೆ ಬೇರೆ ಒಂದವದಲ್ಲ.
ಬೇರೆ ಬೇರೆ ಅದಲ್ಲ ಅವ್ರವ್ರು ಅದಾವು ಅವು ಅಷ್ಟ್ರ ನಡಿ ಒಬ್ಬನ ನೋಡಾಕ ಇರ್ತಾನ ಅವನ ಕೈಯಾಗ ಏನಿರಲ್ಲ. ನಿಮ್ಮ ಒಟ್ಟು ಕೊಡ್ಸಕ್ ಒಬ್ಬನ ಇರ್ತಾನ, ಅವ ಯಾರು ಅನ್ನೋದ ಗೊತ್ತಿಲ್ಲ, ಅದ ಗೊತ್ತಿಲ್ಲ ನಿನಗೆ. ಇಂಥ ಕರ್ಮ ಹೋಗಿ ಜಾಸ್ತಿ ನಿನಗೆ ಬುದ್ಧಿ ಹೇಳೋದು ಬೇಡ, ನಮ್ಮ ಟೈಮ್ ಮಾಡಕತ್ತಿ. ಒಟ್ಟಾರೆ ನಿಮ್ಮ ಹುಡುಗರು ಹಳ್ಳಿ ಒಳಗ ಅದು ಎಷ್ಟು ನಿಮ್ಮ ವಸೂಲಿ ಹೋಗಬಾರ್ದು ಅಂತಾನೆ ಐತಿ. ಆದ್ರೂ ನೀವು ಈ ತರ ದುಟಾಗಿರಿ ಮಾಡಿ, ರಾತ್ರಿ ವಸೂಲಿ ಮಾಡಿ, ರೌಡಿಗಳು ಬಿಟ್ಟು ವಸೂಲಿ ಮಾಡಿ, ಹಂಗ ಬೇರೆ ಬೇರೆ ನಡೆದವು. ನಿಮ್ಮನ್ನ ನಡೆದೈತಿ ಅಂತ ಆರೋಪ ಅಲ್ಲ. ಒಟ್ಟಾರೆ ನೀವು ಸರ್ಕಾರ ಏನ್ ಗೈಡ್ಲೈನ್ಸ್ ನೀವು ತೋರ್ಸಕ್ ಬಂದಿರಲ್ಲ, ಆ ಗೈಡ್ಲೈನ್ಸ್ ನೀವ ಚೆನ್ನಾಗಿ ಓದ್ರಿ, ಅರ್ಥ ಮಾಡ್ಕೇರಿ, ಅದ್ರ ಪ್ರಕಾರ ನಡ್ಕರ್ರಿ. ಅದನ್ನ ಬಿಟ್ಟು ಹೊರಗೆ ಬಂದ್ರಿ ಅಂದ್ರ ನಮ್ಮ ಎಚ್ಚರಿಕೆ ಇರ್ಲಿ ನಿಮಗೆ ಅಂತ ಹೇಳಕ್ ಬಂದ್ವಿ. ಈಗ ಈ ನೋಟಿಸನ್ನ ನೀವೇ ನಮ್ಮ ಮನೆಗೆ ನೋಟಿಸ್ ಹಚ್ಚಕ್ಕಿರಲ್ಲ, ಹಾಗೆ ನಾನು ನಿಮ್ಮ ಬಾಗಿಲಿಗೆ ಹೆಚ್ಚೊಕ್ಕನಿಲ್ಲ, ನೀ ಹಿಂಗ ಇರ್ಬೇಕು ಅಂತೇಳಿ. ಇದನ್ನ ಬಿಟ್ಟು ನಡ್ಕೋಬಾಡ್ರಿ ಅಷ್ಟ. ಇನ್ನೊಂದು ನೋಟಿಸ್ ಕೀಳಕ್ ಹೋಗ್ತಾರ, ಮುಖ ಮಾಡ್ರಿ ಈ ಕಡೆ ನೋಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ,